ಮಾಜಿ ಸಚಿವ ನಾಗೇಂದ್ರ ಆಪ್ತ ಹರೀಶ್ರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಹರೀಶ್ ಅರೆಸ್ಟ್ ಆಯ್ತು. ನೆಕ್ಸ್ಟ್ ನಾಗೇಂದ್ರ ಬಂಧನ ಸಾಧ್ಯತೆ ಇದೆಯಾ? ಹಾಗಿದ್ರೆ ಇದೀಗ ಮಾಜಿ ಸಚಿವ ನಾಗೇಂದ್ರ ಆಪ್ತ ಹರೀಶ್ರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ಹಲವೆಡೆ ದಾಳಿ ನಡೆಸಿದ್ದಾರೆ. ಮುಂದುವರೆದ ಹಾಗೆ ಮಾಜಿ ಸಚಿವರ ಆಪ್ತ ಹರೀಶ್ರನ್ನ ಅರೆಸ್ಟ್ ಮಾಡಲಾಗಿದೆ. ಕಚೇರಿಗೆ ಕರೆತಂದು ಸೂಕ್ತ ಸಾಕ್ಷಿಗಳ ಸಮೇತ ಹರೀಶ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಪರವಾಗಿ ವ್ಯವಹಾರ ನಡೆಸಿರುವಂತಹ ಆರೋಪ ಈ ಹರೀಶ್ ಮೇಲಿದೆ. ಎಂಡಿ ಪದ್ಮನಾಭ್ ಕಡೆಯಿಂದ ಹರೀಶ್ ಅಕೌಂಟ್ಗೆ ಹಣ ಕೂಡ ವರ್ಗಾವಣೆಯಾಗಿದೆ. ಸುಮಾರು 25 ಲಕ್ಷ ಹಣ ಬಂದಿರುವ ಹಿನ್ನೆಲೆ ಸದ್ಯ ಇಡಿ ಅಧಿಕಾರಿಗಳು ಹರೀಶ್ನ ಅರೆಸ್ಟ್ ಮಾಡಿ ದಾಖಲೆಗಳ ಸಮೇತ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಸಾಕ್ಷಿ ಪತ್ತೆಯಾಗಿರೋದ್ರಿಂದ, ಅಕೌಂಟ್ಗೆ 25 ಲಕ್ಷ ಹಣ ವರ್ಗಾವಣೆಯಾಗಿರೋದ್ರ ಸಾಕ್ಷಿ ಪತ್ತೆಯಾಗಿರೋದ್ರಿಂದ ಈ ಹರೀಶ್ ಪಾತ್ರ ಏನು ಅನ್ನೋದನ್ನ ಸಂಪೂರ್ಣವಾಗಿ ಮತ್ತೆ ಯಾವ ರೀತಿ ವ್ಯವಹಾರದಲ್ಲಿ ಈತ ಪಾಲ್ಗೊಂಡಿದ್ದಾನೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸೋದಕ್ಕೆ ಈಗ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೇ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆಯಿಂದ ಸುಮಾರು 18 ಕಡೆಗಳಲ್ಲಿ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಈಗಲೂ ಕೂಡ ನಿರಂತರವಾಗಿ ಪರಿಶೀಲನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ನಾಗೇಂದ್ರರನ್ನ ಕೂಡ ವಿಚಾರಣೆ ನಡೆಸೋದಕ್ಕೆ ಅಂತ ಇಡಿ ಅಧಿಕಾರಿಗಳ ಟೀಮ್ ಕರೆದುಕೊಂಡು ಹೋಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಮಾಜಿ ಸಚಿವ ನಾಗೇಂದ್ರ ಆಪ್ತ ಹರೀಶ್ನನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ವಿಷ್ಣು ಪ್ರಸಾದ್ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು, ಇನ್ನು ದಾಳಿ ಮುಂದುವರೆದಿದೆ. ಇದರ ಮಧ್ಯೆನೇ ಈಗ ಮಾಜಿ ಸಚಿವರ ಆಪ್ತ ಹರೀಶ್ನನ್ನ ಅರೆಸ್ಟ್ ಮಾಡಿರೋದು, ಮತ್ತೊಂದು ಕಡೆ ಮಾಜಿ ಸಚಿವರ ವಿಚಾರಣೆ ಕೂಡ ನಡೀತಾ ಇದೆ. ಈ ಕ್ಷಣದ ಅಪ್ಡೇಟ್ಸ್ ಏನೆಲ್ಲ ಗೊತ್ತಾಗ್ತಾ ಇದೆ? ಖಂಡಿತ ವೀರಪ್ಪ, ಈ ಒಂದು ಪ್ರಕರಣದಲ್ಲಿ ವಿಜಯ್ ಒಂದಷ್ಟು ಪ್ರಮುಖ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇಡೀ ಘಟನೆ ನಡೆದಿರುವಂತಹ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೂ ಕ್ಲಾರಿಟಿ ಇರುವಂಥದ್ದು 187 ಕೋಟಿ ಹಗರಣದಲ್ಲಿ ಬರೋಬ್ಬರಿ 94.3 ಕೋಟಿ ಹಣವನ್ನು ದುರುಪಯೋಗಪಡಿಸಿಕೊಂಡಂತಹ ಗಂಭೀರ ಆರೋಪ ಬಂದಿರುವಂಥದ್ದು. ಇದು ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ಜನಾಂಗದವರ ಅಭಿವೃದ್ಧಿಗೋಸ್ಕರ ಇದ್ದಂತಹ ಹಣವನ್ನು ಇವರು ಸ್ವಂತಕ್ಕೋಸ್ಕರ ನುಂಗಿ ಹಾಕುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು ಬಹಿರಂಗ ಆಗಿದೆ. ಮತ್ತು ಕೆಲವೊಂದಷ್ಟು ಕಡೆ ನುಂಗಿರೋದಕ್ಕೂ ಕೂಡ ಸೂಕ್ತ ಸಾಕ್ಷ್ಯಾಧಾರಗಳ ಸಮೇತ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೀತಿರುವಂಥದ್ದು. ಪ್ರಕರಣದಲ್ಲಿ 3 ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಒಂದು ಕಡೆ SIT, CBI ಜೊತೆಗೆ ಇಡಿ. ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಕಾರಣ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ಇಲ್ಲಿ ತನಕ ನಡೆಸಿದಂತಹ ತನಿಖೆಯ ವೇಳೆ ಸಿಕ್ಕಂತಹ ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಇಡಿ ಅಧಿಕಾರಿಗಳು ಇವತ್ತು ತನಿಖೆ ನಡೆಸಿದ್ದಾರೆ. ಏನಂತಂದ್ರೆ ಈ ಪ್ರಕರಣದಲ್ಲಿ ಏನು ಇಲ್ಲಿಂದ ಹಣ ಟ್ರಾನ್ಸ್ಫರ್ ಆಯಿತು ಅಂದರೆ ಬೆಂಗಳೂರಿನ ವಸಂತನಗರ ಬ್ರಾಂಚಿಂದ MD ರೋಡ್ ಬ್ರಾಂಚಿಗೆ ಹೋಯಿತು. MD ರೋಡ್ ಬ್ರಾಂಚಿಂದ ಹೈದರಾಬಾದ್ನಲ್ಲಿರುವಂತಹ RBL ಬ್ಯಾಂಕಿಗೆ ಹಣ ವರ್ಗಾವಣೆ ಆಯಿತು. ಆ ವರ್ಗಾವಣೆ ಆದಂತಹ ಹಣವನ್ನು ಇಲ್ಲಿ ಸತ್ಯನಾರಾಯಣ ವರ್ಮಾ ಎಂಬ ಆರೋಪಿಯನ್ನು ಈಗಾಗಲೇ ನಿಮಗೂ ಗೊತ್ತಿರುವಂಥದ್ದು. ಆ ಆರೋಪಿ ಏನಿದ್ದಾರೆ ಅವರು ಅದನ್ನು ಡ್ರಾ ಮಾಡಿಸ್ಕೊಂಡು ಅದನ್ನು ಬೇರೆ ಮೂಲಕ ಅಂದರೆ ಬ್ಲ್ಯಾಕ್ ಮನಿಯ ಮೂಲಕ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಆ ಅಂಶಗಳು ಕೂಡ ಬಹಿರಂಗ ಆಗಿದೆ. ಆ ಹಣ ಏನಿತ್ತು ಬ್ಲ್ಯಾಕ್ ಮನಿ ಆದಂತಹ ಬಳಿಕ ಅದನ್ನು ಬಿಸ್ಕೆಟ್ ಮೂಲಕ, ಕೆಲವೊಂದಷ್ಟು ಕಡೆ ಕ್ಯಾಶ್ ಮೂಲಕ ಗೋಲ್ಡ್ ಬಿಸ್ಕೆಟ್ ಮಾಡಿ ಇಲ್ಲಿಗೆ ಕಳಿಸುವಂಥ ಕೆಲಸ ಆಗಿತ್ತು. ಈಗ ಹರೀಶ್ ಅನ್ನುವಂತಹ ವ್ಯಕ್ತಿಯ ಪಾತ್ರ ಬಹಿರಂಗ ಆಗಿದೆ. ಈತ ಸ್ವತಃ ನಾಗೇಂದ್ರ ಅವರ ಆಪ್ತ ಸಹಾಯಕನಾಗಿ ಕೆಲಸವನ್ನು ಮಾಡಿದಂಥವನು ಮತ್ತು ಆಪ್ತ ಸಹಾಯಕ. ಈತನಿಗೆ ಸುಮಾರು 25 ಲಕ್ಷ ಹಣ ಟ್ರಾನ್ಸ್ಫರ್ ಆಗಿರುವಂತಹ ಅಂಶ ಈಗ ಬಹಿರಂಗ ಆಗಿರುವಂಥದ್ದು. ಸ್ವತಃ ಸತ್ಯನಾರಾಯಣ ವರ್ಮಾ ಎಂಬಾತ ಕೊಟ್ಟಂತಹ ಹೇಳಿಕೆಯಲ್ಲಿ ಈ ಪಾಯಿಂಟ್ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯನಾರಾಯಣ ವರ್ಮನಿಂದ ಹಣ ಬಂದಿತ್ತು. ಅದನ್ನು ವಿಚಾರಣೆಯ ಸಂದರ್ಭದಲ್ಲಿ ಅಂದರೆ ಪ್ರಮುಖವಾಗಿ ಇನ್ನೊಂದು ಗಮನಿಸಬಹುದು, ಇದರಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಆತ ವಿರುದ್ಧ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಕೆಲಸವನ್ನು ಇಲ್ಲಿ SIT ಅಧಿಕಾರಿಗಳು ಮಾಡಿದರು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ಅಂದರೆ ಕ್ಲಿಯರಾಗಿ ಮೆನ್ಷನ್ ಆಗುತ್ತೆ, ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ BBMP ಬಳಿ ಇರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ 25 ಲಕ್ಷ ಹಣವನ್ನು ಇಲ್ಲಿ ಹರೀಶ್ಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ರು ಅನ್ನೋಂಥದ್ದು ಬಹಿರಂಗ ಆಗ್ತಿರುವಂಥದ್ದು. ಅಂದರೆ ಆ 25 ಲಕ್ಷ ಹಣವನ್ನು 2 ಬ್ಯಾಗ್ನಲ್ಲಿ ತೆಗೆದುಕೊಂಡು ಬಂದು ತಲುಪಿಸುವಂತಹ ಕೆಲಸ ಆಗಿತ್ತು. ಇದನ್ನು ಸ್ವತಃ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಪದ್ಮನಾಭ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ಅಂದರೆ ಈ ಹಣವನ್ನು ಸತ್ಯನಾರಾಯಣ ವರ್ಮಾ ಅವರು ಬೆಂಗಳೂರಿನ BBMP ಕಚೇರಿ ಬಳಿ ಇರುವಂತಹ ಅದರ ಮುಂಭಾಗದಲ್ಲಿರುವಂತಹ ಖಾಸಗಿ ಹೋಟೆಲ್ ಶ್ರೀನಿಧಿ ಸಾಗರ್ ಏನಿದ್ದಾರೆ ಆ ಹೋಟೆಲ್ಗೆ ಬಂದು ಹರೀಶ್ ಅವರಿಗೆ ತಲುಪಿಸುವಂಥ ಕೆಲಸ ಆಗಿತ್ತು. ಈ ಹಣವನ್ನು ಪಡೆದುಕೊಂಡಂತಹ ಹರೀಶ್ ಅಂದರೆ ಇದು ಒಂದು ಹೇಳಿಕೆ ಮಾತ್ರ ಸಿಕ್ಕಿರುವಂಥದ್ದು. ಅಂದರೆ ಒಂದು ಕಡೆ ಇಷ್ಟು ಹಣವನ್ನು ಕೊಟ್ಟಿದ್ದಾರೆ ಅಂತೇಳಿ ಇಡೀ ಪ್ರಕರಣ ಸಂಬಂಧಪಟ್ಟಂತೆ ನಡೆದಿರುವಂತಹ ಹಣವನ್ನು ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಏನು ಮಾಡಿದ್ದಾರೆ, ಇಲ್ಲಿ ಸಚಿವ ನಾಗೇಂದ್ರ ಪರವಾಗಿ ಈ ಹರೀಶ್ ಕೆಲಸವನ್ನು ಮಾಡಿರುವಂಥದ್ದು. ಅಂದರೆ ಅಧಿಕಾರಿಗಳು ಒಪ್ಪದಿದ್ರೂ ಕೂಡ ಅವರಿಗೆ ಬಲವಂತವಾಗಿ ಬೆದರಿಸಿ ಅವರ ಮೂಲಕ ಹಣ ಟ್ರಾನ್ಸ್ಫರ್ ಮಾಡುವಂತೆ ಒತ್ತಡ ಆಗ್ತಾಯಿದ್ರು. ಸಚಿವರು ಹೇಳಿದ್ದಾರೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳುವಂಥದ್ದು.
ಸಚಿವರು ಇಷ್ಟು ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳುವಂಥ ಏನು ಕೆಲಸ ಆಗಿತ್ತು ಅಷ್ಟು ಅಮೌಂಟ್ನ ಟ್ರಾನ್ಸ್ಫರ್ ಮಾಡುವಂತಹ ವ್ಯವಹಾರದ ಹಿಂದೆ ಹರೀಶ್ ಪಾತ್ರ ಇರೋದು ಕ್ಲಿಯರ್ ಆಗಿರುವಂಥದ್ದು. ಈ ಎವಿಡೆನ್ಸ್ ಆಧಾರದ ಮೇರೆಗೆ ಇವತ್ತು ವಿಚಾರಣೆ ನಡೆಸುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ರು. ಆ ವಿಚಾರಣೆಯ ವೇಳೆಯಲ್ಲಿ ಈತನ ಅಕ್ರಮ ಮತ್ತು ಈತ ತಾನು ಟ್ರಾನ್ಸ್ಫರ್ ಮಾಡಿರೋದು ಹಣ ಪಡೆದಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಮೇತ ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಒಪ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಯಿತು. ಅದರ ಆಧಾರದ ಮೇರೆಗೆ ಈತನನ್ನು ಈಗ ಬಂಧನ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಕೆಲ ನಿಮಿಷಗಳಲ್ಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹರೀಶ್ ಯಾಕೆ ಮಾಡಿದ್ರು ಅನ್ನೋ ನೋಡೋದಾದ್ರೆ ಇಲ್ಲಿ ಸಚಿವರ ಕುಮ್ಮಕ್ಕಿಲ್ಲದೆ ಸಚಿವರ ನಿರ್ದೇಶನ ಇಲ್ಲದೆ ಹರೀಶ್ ಏಕಾಏಕಿ ಪ್ರಕರಣದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಒಬ್ಬ ಸಚಿವರ ಆಡಳಿತದಲ್ಲಿರುವಂತಹ ಇಲಾಖೆಯಲ್ಲಿ ಅವರು ನುಗ್ಬಿಟ್ಟು ಈ ರೀತಿ ಹಣವನ್ನು ಏನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಇದೇ ಪ್ರಕರಣದಲ್ಲಿ ಬೆಳಗ್ಗಿನಿಂದಲೂ ಕೂಡ ವಿಚಾರಣೆ ಎದುರಿಸ್ತಿರುವಂತಹ ಸಚಿವ ನಾಗೇಂದ್ರ ಅವರನ್ನು ಕೂಡ ಬಂಧಿಸುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ ವಿಜಯ್. ಇದರಲ್ಲಿ ವಿಷ್ಣು ಪ್ರಸಾದ್, ನೀವು ಹೇಳ್ತಾ ಇದ್ರಿ ಈಗ ಸಚಿವರ ಆಪ್ತ ಅನ್ನೋ ಕಾರಣಕ್ಕೆ ಹೇಳಿದ ತಕ್ಷಣ ವ್ಯವಹಾರ ಆಗೋದಿಲ್ಲ. ಆಬ್ವಿಯಸ್ಲಿ ಸಚಿವರ ಹೆಸರನ್ನ ಇಲ್ಲಿ ಬಳಸಿರ್ಬೇಕಾಗತ್ತೆ ಅಧಿಕಾರಿಗಳಿಗೆ ಒತ್ತಡ ಹೇರೋ ಸಂದರ್ಭದಲ್ಲಿ. ಸೊ ಹರೀಶ್ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಸಚಿವರು ಹೇಳಿದ್ದಕ್ಕೇನೆ ನಾನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ವ್ಯವಹಾರ ಮಾಡಿದೆ ಅನ್ನೋದಾದ್ರೆ ಇವತ್ತೇ ಮಾಜಿ ಸಚಿವರಿಗೂ ಸಂಕಷ್ಟ ಎದುರಾಗಬಹುದಾ? ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ ಪ್ರಕರಣದಲ್ಲಿ ನಮಗೆ ಸಿಕ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈಗಾಗಲೇ SIT ಅಧಿಕಾರಿಗಳು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅನೇಕ ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವರಿಂದ ವಿಚಾರಣೆ ನಡೆಸಿದರೆ ಅವರಿಂದ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಳ್ಳುವಂಥ ಕೆಲಸ ಆಗಿದೆ. ಈ ರೀತಿ ಸ್ಟೇಟ್ಮೆಂಟ್ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸುಮಾರು ಪ್ರಮುಖ ಅಂಶಗಳು ಬಹಿರಂಗ ಆಗಿದೆ. ಮೊದಲನೇದಾಗಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ರಿಂದ 60 ಕೋಟಿಯಷ್ಟು ಹಣ ಸ್ವತಃ ಇಲ್ಲಿ ಮಿನಿಸ್ಟ್ರಿಗೆ ಟ್ರಾನ್ಸ್ಫರ್ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಬಿಸ್ಕೆಟ್ ಮೂಲಕ, ಗೋಲ್ಡ್ ಬಿಸ್ಕೆಟ್ ಮೂಲಕ, ಕ್ಯಾಶ್ ಮೂಲಕ ಮತ್ತು ಅವರ ಸ್ನೇಹಿತರು ಸಂಬಂಧಿಕರಿಗೆ ಹಣವನ್ನು ತಲುಪಿಸುವಂತಹ ಮೂಲಕ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಮಾಹಿತಿಯನ್ನು ಸ್ವತಃ ಈಗ ಹರೀಶ್ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅದಲ್ಲದೆ ಹರೀಶ್ಗೆ ಹಣವನ್ನು ಕೊಡ್ತಿದ್ದಂತಹ ವ್ಯಕ್ತಿ ಈಗಾಗಲೇ ಕ್ಲಿಯರ್ ಆಗಿರುವಂಥದ್ದು ಸತ್ಯನಾರಾಯಣ ವರ್ಮಾ ಅಂತ. ಅಂದರೆ ಇಲ್ಲಿಂದ ಹಣ ವರ್ಗಾವಣೆ ಆಯ್ತಲ್ಲ, ಅಂದರೆ ಬೆಂಗಳೂರಿನ MG ರೋಡ್ ಬ್ರಾಂಚಿಂದ ಹೈದರಾಬಾದ್ನಲ್ಲಿರುವಂತಹ RBL ಬ್ಯಾಂಕಿಗೆ ಹಣ ವರ್ಗಾವಣೆ ಆಯ್ತಲ್ಲ, ಆ ಹಣವನ್ನು ಕ್ಯಾಶ್ ಮೂಲಕ ವಿಡ್ರಾ ಮಾಡಿರುವಂಥದ್ದು ಸತ್ಯನಾರಾಯಣ ವರ್ಮಾ. ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ಏನು ಕಂಪನಿಗಳ ಹೆಸರಿನಲ್ಲಿ ಅಲ್ಲಿ ಕ್ರಿಯೇಟ್ ಮಾಡಲಾದಂತಹ ಫೇಕ್ ಅಕೌಂಟ್ಗಳೇನಿದೆ ಆ ಅಕೌಂಟ್ಗಳಿಗೆ ಹಣ ಹೋಗುತ್ತೆ. ಆ ಹಣವನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಂತಹ ವ್ಯಕ್ತಿಗಳೇನಿದ್ದಾರೆ ಇವರು ಇದನ್ನು ಈಗ ಮಿಸ್ಯೂಸ್ ಮಾಡಿಕೊಂಡಿರುವಂಥದ್ದು. ಈ ಮೂಲಕ ನೋಡೋದಾದರೆ ಕ್ಲಿಯರ್ ಆಗಿ ಹೇಳ್ತಿರೋದು ಈ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರ ಪಾತ್ರವನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ಈಗಾಗಲೇ SIT ಯಶಸ್ವಿಯಾಗಿದೆ. ಅಂದರೆ SIT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನಡೆಸುವಂಥ ಸಂದರ್ಭದಲ್ಲಿ ಈ ಅಂಶಗಳು ಬಹಿರಂಗ ಆಗಿರುವಂಥದ್ದು. ಯಾವಾಗ ಈ ದಾಖಲೆಗಳ ಜೊತೆಗೆ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹವಾಲಾ ಟ್ರಾನ್ಸಾಕ್ಷನ್ ಆಗಿದೆ, ವೈಟ್ ಮನಿ, ಬ್ಲ್ಯಾಕ್ ಮನಿಯಾಗಿ ಟ್ರಾನ್ಸ್ಫರ್ ಆಗಿದೆ, ಈ ಎಲ್ಲ ಅಂಶಗಳು ಪತ್ತೆಯಾದಂತಹ ಬಳಿಕ ECIR ದಾಖಲಿಸಿಕೊಂಡಂತಹ ಇಡಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಟ್ರಾನ್ಸ್ಫರ್ ಆದ ಹಣ ಎಲ್ಲೋಯ್ತು ಅಂತ ಹುಡುಕಾಟ ನಡೆದಾಗ ಕ್ಲಿಯರಾಗಿ ಪತ್ತೆ ಆಗಿರೋದು ಸತ್ಯನಾರಾಯಣ ವರ್ಮನಿಂದ ಅದು ಕ್ಯಾಶ್ ಮೂಲಕ ಬೇರೆ ಬೇರೆಯವರಿಗೆ ತಲುಪಿದೆ ಅಂತ. ಆ ತಲುಪಿರೋ ವ್ಯಕ್ತಿಗಳಲ್ಲಿ ಈಗ ಸಚಿವರ ಪಾತ್ರ ಇರೋದು ಕೂಡ ಒಂದು ಕಡೆ ಕ್ಲಿಯರ್ ಆಗ್ತಾ ಇದೆ. ಈ ಮೂಲಕ ಸಂಜೆ ಬೆಳಗ್ಗೆಯಿಂದ ಈಗ ವಿಚಾರಣೆ ನಡೆಸುವಂಥ ಇಡಿ ಅಧಿಕಾರಿಗಳು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆಯಬಹುದು ಅಥವಾ ಬಂಧಿಸುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಅದು ಇವತ್ತು ಸಂಜೆ ಒಳಗಡೆ ಕ್ಲಿಯರ್ ಆಗುತ್ತೆ. ವಿಜಯ್ ವೀರಪ್ಪ.